ರವಿ ಮನೆ ಮುಂದೆ ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಗಿದೆ. ಸಿಟಿ ರವಿ ಮತ್ತು ಪೊಲೀಸರ ನಡುವೆ ಜಟಾಪಟಿಯೇ ನಡೆದು ಹೋಗಿದ್ದು, ಕೆಲಕಾಲ ಸಿಟಿ ರವಿ ಅವರ ಅಭಿಮಾನಿಗಳು ಮತ್ತು ಪೊಲೀಸರ ನಡುವೆ ವಾಗ್ವಾದವೇ ನಡೆದು ಹೋಯಿತು. ಹಾಗಾದ್ರೆ ಈ ಜಟಾಪಟಿಗೆ ಕಾರಣ ಏನು ಅನ್ನುವ ಡೀಟೇಲ್ಸ್ ಇಲ್ಲಿದೆ. 3 ಅಕ್ಷರದ ವಿವಾದಕ್ಕೆ ನೋಟಿಸ್ ಸೃಷ್ಟಿಸಿತು ರಗಳೆ. ನೋಟಿಸ್ ಅಂಟಿಸೋಕೆ ಬಂದ ಪೊಲೀಸರ ವಿರುದ್ಧ ಜಟಾಪಟಿ. ನೀವು ನೋಡ್ತಾ ಇರೋದೆಲ್ಲ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಚಿಕ್ಕಮಗಳೂರಿನ ಮನೆ ಮುಂಭಾಗದ ದೃಶ್ಯಗಳು. ಭಾನುವಾರ ಬೆಳಿಗ್ಗೆ ಅವರ ಮನೆಯ ಮುಂದೆ ಹೈಡ್ರಾಮಾ ಒಂದು ನಡೆದಿತ್ತು. ಆ ಹೈಡ್ರಾಮಾ ಸೃಷ್ಟಿಯಾಗಿದ್ದು ಅದೊಂದು ನೋಟಿಸ್ ಕಾರಣಕ್ಕೆ. ಹೌದು, ಸಿಟಿ ರವಿ ಮೇಲೆ ದೂರೊಂದು ದಾಖಲಾಗಿತ್ತು. ದೂರು ದಾಖಲಿಸಿಕೊಂಡ ಪೊಲೀಸರು ಸಿಟಿ ರವಿ ಮನೆಗೆ ನೋಟಿಸ್ ಅಂಟಿಸೋದಕ್ಕೆ ಬಂದಿದ್ದರು. ನೋಟಿಸ್ ಅಂಟಿಸಿ ಇನ್ನೇನು ಮನೆಯಿಂದ ಹೊರಡಬೇಕು ಅನ್ನೋವಷ್ಟರಲ್ಲಿ ಅಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದೋಯ್ತು. ಆ ಹೈಡ್ರಾಮಾ ಸೃಷ್ಟಿಸಿದ್ದು ಸಿಟಿ ರವಿ ಬೆಂಬಲಿಗರು. ಹೌದು, ಪೊಲೀಸರು ನೋಟಿಸ್ ಅಂಟಿಸಿದ ತಕ್ಷಣ ಸಿಟಿ ರವಿ ಬೆಂಬಲಿಗರು ಸ್ಥಳಕ್ಕೆ ಬಂದಿದ್ದರು. ನೋಟಿಸ್ ಅನ್ನ ಕಿತ್ತೆಸೆದ್ರು. ಸಿಟಿ ರವಿ ಮನೆಗೆ ನೋಟಿಸ್ ಅಂಟಿಸೋದಕ್ಕೆ ನಾವು ಬಿಡಲ್ಲ ಅಂತ ಪಟ್ಟು ಹಿಡಿದ್ರು. ಕಾನೂನು ಬಾಹಿರವಾಗಿ ನೋಟಿಸ್ ಅಂಟಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅಂತ ಆರೋಪ ಮಾಡಿದ ಸಿಟಿ ರವಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ರು. ಕೊನೆಗೆ ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಘೋಷಣೆ ಕೂಗೋದು ಮಾತ್ರವಲ್ಲದೆ ತಮಗೆ ನ್ಯಾಯ ಬೇಕು ಅಂತ ಪಟ್ಟು ಹಿಡಿದ್ರು. ಸ್ಥಳದಲ್ಲಿ ಕೆಲ ಗಂಟೆಗಳ ಕಾಲ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು. ಈ ಉದ್ವಿಗ್ನ ಸ್ಥಿತಿಗೆ ಕಾರಣವಾಗಿದ್ದು ಆ ನೋಟಿಸ್. ಆದ್ರೆ ಆ ನೋಟಿಸ್ಗೆ ಕಾರಣವಾಗಿದ್ದು ಸಿಟಿ ರವಿ ಮಾತಾಡಿದ್ದ ಅದೊಂದು ಮಾತು. 23/7/2026 ಸಿಟಿ ರವಿ ವಿವಾದಾತ್ಮಕ ಹೇಳಿಕೆ. 3 ಅಕ್ಷರ ಬಾರದ ಮುಲ್ಲಾನಿಗೂ ನೀಟ್ಗೂ ಸಂಬಂಧವೇನು ಎಂದಿದ್ದ ಸಿಟಿಆರ್. ಅದು 23/7/2026 ಅಂದ್ರೆ ಗುರುವಾರ ದೇಶಾದ್ಯಂತ ಮತ್ತು ರಾಷ್ಟ್ರ ರಾಜಧಾನಿಯಲ್ಲಿ ನಡೆದ ನೀಟ್ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟನೆಗಳು ಜೋರಾಗಿದ್ದ ಟೈಮ್. ಅವತ್ತು ಚಿಕ್ಕಮಗಳೂರಿನಲ್ಲಿ ಯೂತ್ ಫಾರ್ ನೇಷನ್ ಸಂಘಟನೆ ಆಯೋಜಿಸಿದ್ದ ಪ್ರತಿಭಟನಾ ಮೆರವಣಿಗೆಯ ನಂತರ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ, ಮುಲ್ಲಾಗಳಿಗೂ ನೀಟ್ ಪರೀಕ್ಷೆಗೂ ಸಂಬಂಧವೇನು? ಸಂಪೂರ್ಣವಾಗಿ ಅನಕ್ಷರಸ್ಥನಾದ ಒಬ್ಬ ಮುಲ್ಲಾ ಬಂದು ನೀಟ್ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಾನೆ ಅಂದ್ರೆ ಏನರ್ಥ ಅಂತ ಸಿಟಿ ರವಿ ಪ್ರಶ್ನಿಸಿದ್ದರು. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನಿನ್ ಎದೆ ಸೀಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ? ಇನ್ನ CAಗೆ NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? CAA ವಿರೋಧಿಗಳು, ತುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ಸಿಟಿ ರವಿ ಈ ರೀತಿ ಭಾಷಣ ಮಾಡಿದ್ದು ಮುಸ್ಲಿಂ ಸಮುದಾಯವನ್ನ ಕೆರಳಿಸಿತ್ತು. ಅದಾದ 2 ದಿನದಲ್ಲಿ ಅಂದ್ರೆ ಶನಿವಾರ ದ್ವೇಷ ಭಾಷಣ ಮಾಡಿದ ಆರೋಪದ ಮೇಲೆ ಸಿಟಿ ರವಿ ವಿರುದ್ಧ ಪೊಲೀಸರು FIR ದಾಖಲಿಸಿದ್ರು. ಅಂದಹಾಗೆ ದೂರು ನೀಡಿದ್ದು ಕರ್ನಾಟಕ ರಾಜ್ಯ ಮುಸ್ಲಿಂ ಫೆಡರೇಷನ್. ಕೋಮು ವಿಷಯಗಳನ್ನ ನೀಟ್ ವಿವಾದಕ್ಕೆ ಎಳೆದು ತಂದಿದ್ದಕ್ಕಾಗಿ ರವಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಫೆಡರೇಷನ್ ಪೊಲೀಸರನ್ನ ಒತ್ತಾಯ ಮಾಡಿತ್ತು. ಚಿಕ್ಕಮಗಳೂರಿನ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಮತ್ತು ಮುಖ್ಯ ನ್ಯಾಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಚಿಕ್ಕಮಗಳೂರು ಪಟ್ಟಣ ಪೊಲೀಸರು FIR ದಾಖಲಿಸಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 353ರ ಅಡಿಯಲ್ಲಿ FIR ದಾಖಲಿಸಲಾಗಿದೆ. ಚಿಕ್ಕಮಗಳೂರಿನ ಜಾಮಿಯಾ ಮಸೀದಿಯ ಅಧ್ಯಕ್ಷ ಮುದಾಸಿರ್ ಪಾಷಾ ಅವರು ದೂರು ದಾಖಲಿಸಿದ್ದಾರೆ. ದೂರು ದಾಖಲಿಸಿಕೊಂಡು FIR ಮಾಡಿಕೊಂಡಿದ್ದ ಪೊಲೀಸರು ಭಾನುವಾರ ಸಿಟಿ ರವಿ ಮನೆಗೆ ನೋಟಿಸ್ ಅಂಟಿಸುವುದಕ್ಕೆ ಬಂದಿದ್ದರು. ಇದೇ ವಿಚಾರ ಪೊಲೀಸರು ಮತ್ತು ಸಿಟಿ ರವಿ ಬೆಂಬಲಿಗರ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ನೋಟಿಸ್ ಕಿತ್ತೆಸೆದ ಸಿಟಿ ರವಿ ಬೆಂಬಲಿಗರು ಪೊಲೀಸರ ಖಂಡನೆ. ಕೊನೆಗೆ ಸಿಟಿ ರವಿ ಮನೆಗೆ ನೋಟಿಸ್ ಅಂಟಿಸುವುದಕ್ಕೆ ಪೊಲೀಸರಿಗೆ ಅವಕಾಶ ಸಿಗಲೇ ಇಲ್ಲ. ಅಂಟಿಸಿದ್ದ ನೋಟಿಸನ್ನ ಕಿತ್ತೆಸೆದ ಕಾರಣಕ್ಕೆ ಪೊಲೀಸರು ಕೆರಳಿದ್ದಾರೆ. ಸಿಟಿ ರವಿ ಬೆಂಬಲಿಗರ ಕೆಲಸಕ್ಕೆ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಆಕ್ರೋಶ ಹೊರಹಾಕಿದ್ದಾರೆ. ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದೀರಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕೊನೆಗೆ ನೋಟಿಸ್ ಅಂಟಿಸಿ ನೋಟಿಸನ್ನ ಸಿಟಿ ರವಿಗೆ ನೀಡದೆ ಪೊಲೀಸರು ವಾಪಸ್ಸಾಗಿದ್ದಾರೆ. ಮುಲ್ಲಾಗಳ ಬಗ್ಗೆ ಹೇಳಿಕೆಗೆ ಸಿಟಿ ರವಿ ಸಮರ್ಥನೆ. ಮುಲ್ಲಾಗಳ ಬಗ್ಗೆ ಹೇಳಿಕೆಯನ್ನ ಸಿಟಿ ರವಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪೆಟ್ರೋಲ್ ಟ್ಯಾಂಕ್ಗೆ ಕಡ್ಡಿಗೀರಲು ಹೋದ ಮುಲ್ಲಾನ ಬಗ್ಗೆ ಹೇಳಿದ್ದೇನೆ ಎಂದಿರೋ ಸಿಟಿ ರವಿ ವಿಡಿಯೋ ತೋರಿಸಿ ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಮುಲ್ಲಾಗಳ ಬಗ್ಗೆ ಮಾತನಾಡಿದ್ದೇನೆ, ಮುಸ್ಲಿಮರ ಬಗ್ಗೆ ಮಾತಾಡಿಲ್ಲ, ಮುಸ್ಲಿಮರ ಬಗ್ಗೆ ಒಂದು ಪದ ಮಾತನಾಡಿಲ್ಲ ಅಂತಲೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ,
ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮುಲ್ಲಾನ್ ಬಗ್ಗೆನೇ ನಾನು ಹೇಳಿದ್ದು. ಇಲ್ಲಿ ಎಲ್ಲೂ ನಾನು ಮುಸ್ಲಿಮರು ಅಂತ ಹೇಳಿಲ್ಲ, ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಯಾವ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ ಅಂದ್ರೆ, ಈ ಪೆಟ್ರೋಲ್ ಟ್ಯಾಂಕರಿಗೆ ಬೆಂಕಿ ಹಾಕ್ಲಿಕ್ಕೆ ಹೋಗಿ ಕಡ್ಡಿಗಿರ್ತಿರುವಂತ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಈ ಮುಲ್ಲಾನ ಬಗ್ಗೆ ಮಾತಾಡೋದು ಅಪರಾಧ ಆಗತ್ತಾ? ಈ ಗೀರಿ ಬೆಂಕಿ ಹಾಕ್ಲಿಕ್ಕೆ ಹೊರಟಂತ ಮುಲ್ಲಾನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳೋದು ಮುಸ್ಲಿಮರನ್ನ ಪ್ರಚೋದಿಸಿದಂಗಾಗತ್ತಾ? ಯಾವುದೋ ವಿಡಿಯೋವನ್ನ ನೀಟ್ ಹೋರಾಟದ ವಿಡಿಯೋ ಅಂದ್ರ ಸಿಟಿ ರವಿ ಸುದ್ದಿಗೋಷ್ಠಿ ವೇಳೆ ತೋರಿಸಿದ್ದ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬ ವಾಹನವೊಂದಕ್ಕೆ ಬೆಂಕಿ ಹಚ್ಚಲು ಪ್ರಯತ್ನ ಪಟ್ಟಿದ್ದ. ಅದೇ ವಿಡಿಯೋವನ್ನ ತೋರಿಸಿದ್ದ ಸಿಟಿ ರವಿ ಮುಲ್ಲಾನಿಗೂ ನೀಟ್ ಹೋರಾಟಕ್ಕೂ ಸಂಬಂಧ ಏನು ಅಂತ ಪ್ರಶ್ನಿಸಿದ್ದರು. ಅಂದ್ಹಾಗೆ ಇದು ಬಿಹಾರದಲ್ಲಿ 8 ದಿನಗಳ ಹಿಂದೆ ನಡೆದಿದ್ದ ರಸ್ತೆ ಅಪಘಾತದ ವಿಡಿಯೋ ಎನ್ನಲಾಗ್ತಿದೆ. ರಸ್ತೆ ಅಪಘಾತದ ನಂತರ ಉದ್ರಿಕ್ತರ ಗುಂಪಿನಿಂದ ಜೀಪ್ಗೆ ಬೆಂಕಿ ಹಚ್ಚಲು ಯತ್ನ ನಡೆದಿತ್ತು. ಇದೇ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಇದೇ ವಿಡಿಯೋವನ್ನ ತೋರಿಸಿ ನಾನು ಆ ಮಾತನ್ನ ಹೇಳಿದ್ದೇನೆ, ಅದಕ್ಕೆ ಕಾರಣ ಇದೇ ವಿಡಿಯೋ ಎಂದು ಸಿಟಿ ರವಿ ಹೇಳಿದ್ದಾರೆ. ಆದ್ರೆ ಈಗ ವಿಡಿಯೋ ನೀಟ್ ಪ್ರತಿಭಟನೆಯದ್ದಲ್ಲ ಅಂತ ಗೊತ್ತಾಗಿದೆ. ಇದೇ ವಿಚಾರದಲ್ಲಿ ನೋಟಿಸ್ ನೀಡೋಕ್ ಬಂದ ಪೊಲೀಸರ ವಿರುದ್ಧವೂ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದು, ಪೊಲೀಸರು ಮುಂದೇನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.